ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಗಾಡೀಲಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ 4 ಡೇಸು ಟ್ರಿಪ್ ಹೋಗ್ತಾ ಇದ್ದೀನಿ. ಏನಿಲ್ಲ ಗೈಸ್, ವ್ಲಾಗ್ ಮಾಡಬೇಕಲ್ವಾ. ವ್ಲಾಗ್ ಮಾಡೋಕ್ಕೆ ಪ್ರಾಪರ್ ರೀಸನ್ ಇಲ್ಲ ನನ್ನ ಹತ್ರ. ಏನು ರೀಸನ್ ಅಂದರೆ, ಈಗ ವ್ಲಾಗ್ ಮಾಡಿದ್ರೆ ಕಂಪ್ನೀಲಿ ನನಗೂ ಮಾಡಿದ್ದೇ ಮಾಡೋಕ್ಕೆ ಬೇಜಾರು. ಈಗ ಬೆಳಗ್ಗೆ ಹೋಗ್ತೀನಿ, ಲಾಗಿನ್ ಮಾಡ್ತೀನಿ, ಮಲ್ಕೊಬಿಡ್ತೀನಿ. ಮತ್ತು ಅದ್ರ ಮೇಲೆ ಇಂಟ್ರೆಸ್ಟು ಇರೋಲ್ಲ ಸೀರಿಯಸ್ ಆಗಿ. ನಾನು ನೋಡಿ ಸಾಕಾಗೋಯ್ತು ನನಗೂ ಹೊತ್ತಿಗೆ. ನಾನು ಏನು ಬ್ಲಾಗ್ ಮಾಡೋದು ಡೈಲಿ ಅದನ್ನೇ ಯೋಚನೆ ಮಾಡ್ತಿರ್ತೀನಿ. ಮಧ್ಯಾಹ್ನ ಲಾಗಿನ್ ಮಾಡಿದ ತಕ್ಷಣ ಮಲ್ಕೊಬಿಡ್ತೀನಿ, ಮತ್ತೆ ಎದ್ದೇಳ್ತೀನಿ. ಮನೆಗೆ ಹೋಗಿ ಮಾಡೋಣ, ಆಯಿತು, ಸರಿ ಗೈಸ್. ಎಷ್ಟು ದಿವಸ ಯೋಚನೆ ಮಾಡಿದ್ದೀನಿ ಗೊತ್ತಾ, ನನಗೇ ಬೇಜಾರಾಗ್ಬಿಟ್ಟೈತೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಅದಕ್ಕೋಸ್ಕರ ಅಂತಲೇ ಈಗ ಟೂರಿಸ್ಟಲ್ಲಿ ಮಾಡೋಣ. ಇದಾದರೂ ಡೈಲಿ ಬ್ಲಾಗ್ ಆಗುತ್ತೆ. ಇದರೊಳಗೆ ಒಂದು ಸ್ವಲ್ಪ ಹೊಸ ಪ್ಲೇಸ್ಗಳ ಹೋಗ್ತೀವಲ್ಲ, ಅಲ್ಲಿ ನಿಮಗೆಲ್ಲ ತೋರಿಸ್ಬೋದಲ್ವಾ, ಆ ಬ್ಲಾಗ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗ ಟೂರಿಸ್ಟೇ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ನನ್ನ ಬ್ಲಾಗ್ಸು ಇವತ್ತಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ನೋಡೋಣ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನಾನು ಕೊಡ್ತೀನಿ 100%. ನೋಡಿರಿ, ಇವತ್ತು ಆಲ್ರೆಡಿ ನಾನು ಬ್ಲಾಗ್ ಮಾಡಿ ಎಷ್ಟೋ ದಿವಸ ಆಗೋಯ್ತು. ಇವತ್ತು ಏನು ಮಾತಾಡ್ಬೇಕು ಅಂದರೆ ಗೊತ್ತಾಗ್ತಿಲ್ಲ ಸೀರಿಯಸ್ಸಾಗಿ. 6 o'clock 5:30 ಹೇಳಿದ್ದಾರೆ ಪಿಕಪ್ಪು. ಹೋಗ್ತಾಯಿದ್ದೀನಿ. ಇಲ್ಲ ಕಲಾಸಿಪಳ್ಳಿ ಪಿಕಪ್ ಇರೋದು. ಹೋಗ್ತಾಯಿದ್ದೀನಿ ಗೈಸ್. ಇನ್ನೊಂದೇನು ಅಂದರೆ, ಇಷ್ಟೊಂದು ಬ್ಲಾಗ್ಸು ಎಡಿಟ್ಟು ಮಾಡೋಕ್ಕೆ ನನ್ನ ಕೈಲಿ ಆಗಿಲ್ಲ. ಯಾಕೆಂದರೆ ಬ್ಲಾಗ್ಸ್ ಮಾಡಿ ಹಂಗೆ ಇಟ್ಕೊಂಡಿದ್ದೀನಿ, ಎಡಿಟ್ ಮಾಡೋಕ್ಕೂ ಸಹಿತ ಆಗಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಬೇಡ ಅಂದ್ಬಿಟ್ಟು ಇವತ್ತಿಂದ ಏನೈತೆ ಇವತ್ತಿನ ಡೇನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ದೆ, ಫಸ್ಟೇ ಹೇಳ್ಬಿಟ್ಟಿದೆ ಅನಿಸುತ್ತೆ. ನನಗೆ ಅಲ್ಲಿ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಗೈಸ್. ಸ್ಟಾರ್ಟ್ ಮಾಡಿದ್ದೀನಿ ಅಂತೆಲ್ಲ ಹೇಳಿದೆ ಅನಿಸುತ್ತೆ. ಆಲ್ರೆಡಿ ಸುಮಾರು ತುಂಬ ದಿವಸ ಆಗೋಯ್ತೆ ಗೈಸ್ ನಾನು ಬ್ಲಾಗ್ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ. ಸೀರಿಯಸ್ ಆಗಿ ಎಷ್ಟು ದಿವಸ ಆಗಿದೆ ಅಂತ ನಾನು ನೀಟಾಗಿ ನೋಡಿಲ್ಲ. ಯೂಟ್ಯೂಬ್ನ ಓಪನ್ನೇ ಮಾಡಿಲ್ಲ ಗೈಸ್ ನಾನು. ಎಷ್ಟು ಇದಾಗ್ಬಿಟ್ಟೈತೆ, ಅಷ್ಟು ಸೋಂಬೇರಿ ಬಂದ್ಬಿಟ್ಟೈತೆ. ಅದಕ್ಕೆ ಈಗ ಆ ಸೋಂಬೇರಿತನ ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು, ನಂದು ಮೈನ್ ಸಿಮ್ ಏನೈತೆ ಅದು ಐಫೋನಲ್ಲಿರೋದು. ಐಫೋನ್ ಇರೋ ಸಿಮ್ನ ಇನ್ನೊಂದು ಫೋನ್ಗೆ ಹಾಕ್ಬಿಟ್ಟು ಇದರಲ್ಲಿ ಏನೇ ಯಾವುದೇ ಥರ ಫೋನು ಬರಬಾರ್ದು, ಇದರಲ್ಲಿ ಯಾವುದೇ ಥರ ಮಾತಾಡಬಾರ್ದು, ಇದರಲ್ಲಿ ಬರೀ ಬ್ಲಾಗ್ ಮಾತ್ರ ಯೂಸ್ ಮಾಡಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಈ ಡ್ಯೂಟಿ ಮುಗಿಸ್ಕೊಬಂದು ಸಿಮ್ನ ಚೇಂಜ್ ಮಾಡಬೇಕು. ಸಿಮ್ನ ಚೇಂಜ್ ಮಾಡಿ ಆಮೇಲೆ ಏನೇನಾಗುತ್ತೆ ಎತ್ತಾಗುತ್ತೆ ಗೈಸ್. ಇನ್ಮೇಲೆ ಡೈಲಿ ಅಪ್ಡೇಟ್ ಬರುತ್ತೆ, ಟೂರಿಸ್ಟ್ ಅಪ್ಡೇಟು. ಸಪೋರ್ಟ್ ಮಾಡಿ ನೋಡಿ. ಗೈಸ್, ಕಸ್ಟಮರ್ ಜೊತೆನೂ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಅವ್ರನ್ನೂ ಬ್ಲಾಗಲ್ಲಿ ಮಾತಾಡ್ಸೋಕ್ಕೂ ಟ್ರೈ ಮಾಡ್ತೀನಿ. ಸ್ವಲ್ಪ ದಿವಸ ಹೋಗಬೇಕು, ಅಂದರೆ ಸ್ವಲ್ಪ ಅಭ್ಯಾಸ ಆಗಬೇಕಲ್ಲ. ನನ್ನ ಬ್ಲಾಗು ಅಂದರೆ ರೀಚ್ ಆಗಬೇಕು ಫಸ್ಟು. ಈಗ ನನಗೆ ಈ ಕಸ್ಟಮರ್ ಹತ್ರ ಹೋಗ್ಬಿಟ್ಟು ಮಾತಾಡಿ ಅಂದರೆ ಓಕೆ ಆಯಿತು, ಏನಂತ ಮಾತಾಡ್ತಾರೆ, ನಾನು ಮಾತಾಡ್ಸೋದ್ರ ಮೇಲೆ ಇರುತ್ತೆ. ನೋಡೋಣ ಗೈಸ್, ಎಲ್ಲದಕ್ಕೂ ಒಂದು ಧೈರ್ಯ ಅನ್ನೋದು ಬರಬೇಕು. ನಾನು ಇದುವರೆಗೂ ಯಾರ ಹತ್ರ ಹೋಗಿ ಬ್ಲಾಗು ಮಾತಾಡಿ ಅಂತ ಹೇಳಿಲ್ಲ. ನಮ್ಮ ಫ್ರೆಂಡ್ ಸರ್ಕಲಲ್ಲೆಲ್ಲ ಅವರಿಗೆಲ್ಲ ಗೊತ್ತಿತ್ತಲ್ಲ ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ನೋದು. ಅದರಿಂದ ಅವರೆಲ್ಲ ಮಾತಾಡ್ತಿದ್ರು. ಈಗ ಇವ್ರ ಹತ್ರ ಹೋಗ್ಬಿಟ್ಟು ನಾನು ಇವಾಗ ಸ್ಟಾರ್ಟ್ ಮಾಡಿರೋದು. ಅವ್ರ ಹತ್ರ ಏನು ಮಾತಾಡೋದು, ಹೆಂಗೆ, ಅದೆಲ್ಲ ಅಭ್ಯಾಸ ಆಗಬೇಕು ಅಂದರೆ ಫಸ್ಟು ನಾನು ಬ್ಲಾಗ್ ಮಾಡ್ತಾ ಹೋಗಬೇಕು. ಬ್ಲಾಗ್ ಮಾಡ್ತೀನಿ ಗೈಸ್. ನಿಮ್ಮ ಸಪೋರ್ಟ್ ಹೆಂಗಿರುತ್ತೆ ಅದ್ರ ಮೇಲೆ ಕಸ್ಟಮರ್ ಕಡೆಯಿಂದನೂ ರೆಸ್ಪಾನ್ಸ್ ಬರೋ ಥರ ಬ್ಲಾಗ್ಸ್ನ ನಾನು ಮಾಡ್ತೀನಿ. ಬ್ಲಾಗಲ್ಲಿ ಮಾತಾಡೋಕ್ಕೆ ಅಂದರೆ ಮುಜುಗರ ಪಟ್ಕೋಬಾರ್ದು. ನನಗೆ ಮುಜುಗರ ಆಗ್ತೈತೆ ಈಗ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದಕ್ಕೆ ಗೈಸ್. ಎಲ್ಲದಕ್ಕೂ ಸಾರಿ. ಬ್ಲಾಗ್ ಮಾಡ್ತೀನಿ, ಕಂಟಿನ್ಯೂಸ್ ಆಗಿ ಮಾಡೇ ಮಾಡ್ತೀನಿ. ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಇವತ್ತಿನ ಬ್ಲಾಗು. ನಮ್ಮ ಮನೇಲೂ ನಮ್ಮ ಮಿಸ್ಸಸ್ ಅದನ್ನೇ ಹೇಳ್ತಾಳೆ, ಬ್ಲಾಗ್ ಮಾಡು ಅಂತ. ಅದಕ್ಕೆ ಇವತ್ತಿಂದ ಅವಳು ಹೇಳೋದು, ಇವತ್ತಿಂದ ಸ್ಟಾರ್ಟ್ ಮಾಡು ಅಂತಂದ್ಲು. ಅದಕ್ಕೋಸ್ಕರ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್, ಹೋಗೋಣ. ನಾನು ಹೋಗ್ತಿರೋದು ಎಲ್ಲಿ ಗೊತ್ತಾ, ಚಿಕ್ಕಮಂಗ್ಳೂರು ಹೋಗ್ತಿರೋದು. ಚಿಕ್ಕಮಂಗ್ಳೂರು ಮತ್ತು ಮಡಿಕೇರಿ 2 days 4 days ಟೋಟಲ್ಲು. 2 days ಚಿಕ್ಕಮಂಗ್ಳೂರು, 2 days ಮಡಿಕೇರಿ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಇವತ್ತು 25ನೇ ತಾರೀಕು ಅನಿಸುತ್ತೆ. ಡೇಟ್ 25, ಸೋಮವಾರ ಹೋಗ್ತಿರೋದು ನಾನು. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಸೋಮವಾರನೇ. ಈ ಬ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಗೈಸ್, ಹೋಗೋಣ. ಫಸ್ಟು ಕಸ್ಟಮರ್ನ ಪಿಕಪ್ ಮಾಡಬೇಕು. ಲೈವ್ ಲೊಕೇಶನ್ ಕಳಿಸವ್ರೆ, ಅವ್ರು ಆಲ್ರೆಡಿ ಬರ್ತಾವ್ರೆ. ಇನ್ನೇನು ಹತ್ತತ್ರ ಟಿನ್ ಫ್ಯಾಕ್ಟ್ರಿ ಬಿಟ್ಟೇನೋ ಬರ್ತಿದ್ದಾರೆ ಹತ್ತತ್ರ. ನಾನು ಹೋಗ್ತಾಯಿದ್ದೀನಿ. 5:30 ರೀಚ್ ಆಗ್ತೀನಿ ಅಂತ ಹೇಳಿದ್ರು ಕಾಲಲ್ಲಿ. ಬನ್ನಿ ಗೈಸ್, ಫಸ್ಟ್ ಹೋಗಿ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಅವರಿಗೆ ಬ್ರೇಕ್ಫಾಸ್ಟು ಮತ್ತು ಫ್ರೆಶ್ ಅಪ್ಗೆ ಜಾಗ ಬೇಕಂತೆ. ನೋಡೋಣ, ಆನ್ ದ ವೇ ಎಲ್ಲ ನಾವು ಹೋದರೆ ಹಾಕ್ಬಿಟ್ಟು ಸಿಗ್ತೀನಿ. ಅಲ್ಲಿ ಕಸ್ಟಮರ್ನ ಪಿಕಪ್ ಮಾಡೋಕೆ ಹೋಗೋಣ.
ನಾನು ಈಗ ಜಸ್ಟ್ ಕಲಾಸಿಪಾಳ್ಯ ಬಂದು ರೀಚ್ ಆದೆ. ನಮ್ಮ ಕಸ್ಟಮರ್ ಬರೋಕ್ಕೆ ಇನ್ನೂ ಒಂದು 30 ಮಿನಿಟ್ಸ್ ಆದರೂ ಆಗುತ್ತೆ. ಅವರಿನ್ನೂ ಈಗ ಸಿಲುಕ್ ಬೋರ್ಡಲ್ಲಿದ್ದಾರೆ. ಅಂದರೆ ಅವ್ರು ಬರ್ತಿರೋದು ಮೋಸ್ಟ್ಲಿ ಬೇರೆ ಇದರಿಂದ ಬರ್ತಾ ಇರೋದು, ಅವರು ಬಸ್ಸಲ್ಲಿ ಬರ್ತಾ ಇರೋದು. ಎಲ್ಲಿಂದ ಬರ್ತಾರೆ ಅಂತ ನನಗೂ ಗೊತ್ತಿಲ್ಲ. ಬಸ್ಸಲ್ಲಿ ಲೊಕೇಶನ್ ನೋಡ್ಕೊಂಡು ನಾನೇ ಪಿಕಪ್ ಮಾಡ್ಕೋಬೇಕು. ಎಕ್ಸಾಕ್ಟ್ ಅಂತ ಏನಿಲ್ಲ, ಕಲಾಸಿಪಾಳ್ಯ ಒಟ್ಟಿನಲ್ಲಿ ಬರ್ತಾರೆ. ಕಲಾಸಿಪಾಳ್ಯದಲ್ಲಿ ಎಲ್ಲಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಬಸ್ ಎಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲಿ ಲೈವ್ ಲೊಕೇಶನ್ ಕಳಿಸಿದ್ದಾರೆ. ಆ ಲೈವ್ ಲೊಕೇಶನ್ ನೋಡ್ಕೊಂಡು ಹೋಗಿ ಪಿಕಪ್ ಮಾಡ್ಬೇಕು. ನಾನು ಪಾಯಿಂಟಿಗೆ ಬಂದು ಕೂತಿದ್ದೀನಿ. ಇನ್ನೂ ಬರೋದು ಲೇಟ್ ಆಗುತ್ತವರು ಅಂತ ಅರ್ಧ ಗಂಟೆ ಆದರೂ ಮಿನಿಮಮ್ ಬೇಕು. ಇನ್ನು ಸಿಲ್ಕ್ ಬೋರ್ಡಲ್ಲಿ ಹೀಗಿದ್ದಾರೆ. ಇಲ್ಲೇ ಒಂದು ಟೀ ಅಂಗಡಿ ಐತೆ, ಹೋಗಿ ಟೀ ಕುಡ್ಕೊಂಡು ವೆಯ್ಟ್ ಮಾಡೋಣ. ನಾನು ನಿನ್ನೆ ಬಂದಿದ್ದು ಊಟಿಯಿಂದ, 3 ಡೇಸ್ ಊಟಿ ಡ್ಯೂಟಿ ಹೋಗಿದ್ದೆ. ಅದು ವ್ಲಾಗ್ ಮಾಡಬೇಕಾಗಿತ್ತು. ಅದೇ ಗೈಸ್, ನನಗೆ ಏನಂದರೆ ಎಡಿಟ್ ಮಾಡಬೇಕಲ್ಲ, ಎಡಿಟ್ ಮಾಡೋಕ್ಕೆ ತಾಳ್ಮೆ ಇಲ್ಲ. ಅದೇ ಎಡಿಟ್ ಮಾಡೋಕ್ಕೆ ಒಂಚೂರು ಹಿಂಜರಿತಾ ಇದ್ದೀನಿ. ಅಂದರೆ ಸ್ವಲ್ಪ ಕಷ್ಟ ಇದೆ ಎಡಿಟ್ ಮಾಡೋದು, ಸ್ವಲ್ಪ ಕಷ್ಟ ಇದೆ. ಆ ಮೀಮ್ಸ್ ಎಲ್ಲ ಹಾಕ್ಬೇಕು ಗೊತ್ತಾ, ಆ ಮೀಮ್ಸ್ ಎಲ್ಲ ಹಾಕೋದಂತೂ ತುಂಬ ಕಷ್ಟ ಇದೆ ಎಡಿಟ್ ಮಾಡೋದು. ಅದಕ್ಕೆ ಯೋಚನೆ ಮಾಡಿ ಏನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ನಿನ್ನೆ ಮಧ್ಯಾಹ್ನದಿಂದ ಸಂಜೆವರೆಗೂ ಯೋಚನೆ ಮಾಡಿ ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡಲೇಬೇಕು ಅಂತೇಳಿ ತೀರ್ಮಾನ ತಗೊಂಡೆ. ಬನ್ನಿ ಗೈಸ್, ಕಸ್ಟಮರ್ ಬರಬೇಕು. ಅವ್ರು ಬರೋ ಗಂಟ ಏನೂ ಇಲ್ಲ, ಟೀ ಕುಡಿಬೇಕು. ಒಂದು ಟೀ ಕುಡ್ಕೊಬಂದು ವೆಯ್ಟ್ ಮಾಡೋಣ. ಬನ್ನಿ ಗೈಸ್, ಟೀ ಕುಡಿಬೇಕು ಹೋಗಿ. ಗೈಸ್, ಫೈನಲಿ ಕಸ್ಟಮರ್ ಬಂದರು. ಟೈಮ್ ಬಂದು ಈಗ 6:05 ಆಗೈತೆ. ಲೊಕೇಶನ್ ಕಳಿಸಿದ್ರೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 400 ಮೀಟರ್ಸ್ ಚೆನ್ನಾಗಿದೆ ಅಷ್ಟೇ. ಬನ್ನಿ, ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ನಿಮ್ಗೆ ಆನ್ ದ ವೇ ಹೋಗ್ತಾ ಸಿಗ್ತೀನಿ. ಯಾಕೆಂದರೆ ಕಸ್ಟಮರ್ ಮುಂದೆ ಈಗಲೇ ಮಾತಾಡೋಕ್ಕೆ ನನಗೆ ಸ್ವಲ್ಪ ಮುಜುಗರ ಆಗ್ತಿದೆ. ಈಗಲೇ ಮಾತಾಡೋಲ್ಲ. ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಆನ್ ದ ವೇ ಹೋಗ್ತಾ ಮಾತಾಡ್ತಾ ಹೋಗ್ತೀನಿ. ನನಗೆ ಫಸ್ಟ್ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗೋಣ. ಗೈಸ್, ಈಗ ಬಂದು ಜಸ್ಟು ಫ್ರೆಶ್ ಅಪ್ಗೆ ಅಂತ ಹಾಕಿದ್ದೀನಿ. ಇಲ್ಲಿ ಮರಿಯಪ್ಪ ಲಾಡ್ಜ್ ಅಂತ ಐತೆ. ಎಲ್ಲಿ ಅಂದರೆ ನೆಲಮಂಗಲದಲ್ಲಿ. ಇಲ್ಲಿ ಬಂದು ಹಾಕಿದ್ದೀನಿ. ಪರ್ ಹೆಡ್ 200 ಅಂತಲ್ಲಿ ಫ್ರೆಶ್ ಅಪ್ಗೆ. ಅದಕ್ಕೆ ಇಲ್ಲೇ ಹಾಕ್ತೆ. ಅಂದರೆ ಅವ್ರ ಕಸ್ಟಮರು ಫ್ರೆಶ್ ಅಪ್ ಆಗಿರಲಿಲ್ಲ, ಬಸ್ಸಿಂದ ಬಂದಿದ್ದಲ್ಲ ಡೈರೆಕ್ಟು, ಅದಕ್ಕೋಸ್ಕರ ಅಂದ್ಬಿಟ್ಟು ಇಲ್ಲೇ ಹಾಕಿದ್ದೀನಿ. ಇಲ್ಲೆಲ್ಲ ಫುಲ್ ಫ್ರೆಶ್ ಅಪ್ ಮಾಡಿಸ್ಕೊಂಡು ಎಲ್ಲ ಬ್ರೇಕ್ಫಾಸ್ಟ್ ಹಾಕಬೇಕು. ಬ್ರೇಕ್ಫಾಸ್ಟ್ ಮಾಡಿಸ್ಕೊಂಡು ಸೀದಾ ನಾನ್ ಸ್ಟಾಪು ಚಿಕ್ಕಮಂಗ್ಳೂರು. ಫಸ್ಟು ಹೆಬ್ಬೆ ಫಾಲ್ಸು, ಅದಾದಮೇಲೆ ಚಿಕ್ಕಮಂಗ್ಳೂರು ಸ್ಟೇ ಆಗ್ತಾರೆ. ಸ್ಟೇ ಆಗಿಬಿಟ್ಟು ನಾಳೆ ಬೆಳಗ್ಗೆ ಏನೇನು ಪ್ಲಾನ್ಸ್ ಐತೆ ಅಂತ ನಾಳೆ ಹೇಳ್ತೀನಿ. ಓಕೆ ಗೈಸ್, ಅವರು ಫ್ರೆಶ್ ಅಪ್ ಆಗಿ ಬರಲಿ. ಬ್ರೇಕ್ಫಾಸ್ಟ್ ಹಾಕಿದ್ಮೇಲೆ ಸಿಗೋಣ. ಗೈಸ್, ಈಗ ಜಸ್ಟು ಇಲ್ಲಿ ಈಗ ಜಸ್ಟ್ ಇಲ್ಲಿ ಟಿಫನ್ಗೆ ಅಂತ ಹಾಕಿದ್ದೆ. ಎಲ್ಲಿಂದರೆ ಇಲ್ಲಿ ನೆಲಮಂಗಲದಲ್ಲಿ ಉಡುಪಿ ವೈಭವ್ ಅಂದ್ಬಿಟ್ಟು ಟಿಫನ್ನು ನಾನು ಇಲ್ಲೇ ಮಾಡ್ಕೊಬಿಟ್ಟೆ. ಅವರು ಕಸ್ಟಮರು ಟಿಫನ್ ಮಾಡೋಕ್ಕೋದ್ರು. ನಾನು ಇದೇ ಹೋಟ್ಲಿಗೆ ಹಾಕಿರೋದು ಟಿಫನ್ ಮಾಡ್ಕೊಂಡು ಸೀದಾ ನಾನ್ ಸ್ಟಾಪ್ ಹೋಗಬೇಕು. ಇಲ್ಲಿಂದ ಒಂದು 4 ಅವರ್ಸ್ ಜರ್ನಿ ಆಗುತ್ತೆ ಅನಿಸುತ್ತೆ. 4 ಅವರ್ಸ್ ಜರ್ನಿ ಮಾಡಿ ಇವತ್ತೊಂದು ಫಾಲ್ಸ್ ತೋರಿಸ್ಬಿಟ್ಟು ನೈಟು ಸ್ಟೇ ಮಾಡಿಸ್ಬೇಕು. ಮತ್ತು ನಾಳೆ ಬೆಳಗ್ಗೆ ಏನೇನೈತೆ ಅನ್ನೋದು ನಾಳೆ ಬೆಳಗ್ಗೆ ಅಪ್ಡೇಟ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಏನಿರುತ್ತೆ ಅಂದ್ಬಿಟ್ಟು ಇವತ್ತಿನ ದಿವಸನೇ ಎಂಡ್ ಮಾಡಿ ಕ್ಲೋಸ್ ಮಾಡ್ತೀನಿ ಗೈಸ್. ಅವರು ನಾಷ್ಟ ಮಾಡ್ಕೊಬರ್ಬೇಕು. ನಾಷ್ಟ ಮಾಡ್ಕೊಬರಲಿ. ನಾಷ್ಟ ಮಾಡಿಕೊಂಡು ನಾನ್ ಸ್ಟಾಪ್ ಹೋಗೋಣ. ಗೈಸ್, ನಾನ್ ಸ್ಟಾಪ್ ಅಲ್ಲಿಂದ ಹೊಡ್ಕೊಂಡು ಸೀದಾ ಕಲ್ಲತ್ಗಿರಿ ಹತ್ರ ಬಂದು ಕಲ್ಲತ್ಗಿರಿಗೆ ಹೋದರು. ಕಲ್ಲತ್ಗಿರಿಯಲ್ಲಿ ನೋಡ್ಕೊಬಂದರು. ಅಲ್ಲಿ ಏನೂ ಇಲ್ಲ ಅನ್ನಿಸ್ತು ಅವ್ರಿಗೆ ಪಾಪ. ಬಂದರು. ಅಲ್ಲಿಂದ ಸೀದಾ ಇಲ್ಲಿ ಹೆಬ್ಬೆ ಫಾಲ್ಸ್ ಅಂತ ಇದೆ, ಹೆಬ್ಬೆ ಫಾಲ್ಸಿಗೆ ಕರ್ಕೊಂಬಂದೆ. ಜೀಪ್ ರೈಡ್ ಹೋಗ್ತಾರೆ. ಈಗ ಜೀಪ್ ರೈಡ್ ಹೋಗಿ ಮತ್ತೆ ಬಂದರೆ ಡೈರೆಕ್ಟು ಸ್ಟೇ ಕರ್ಕೊಂಡೋಗಿ ಸ್ಟೇಲಿ ಬಿಡೋದಷ್ಟೇ. ಊಟ ಮಾಡಬೇಕಿತ್ತು. ಇಲ್ಲಿ ಮೇಲ್ಗಡೆ ಹೋಟ್ಲು ಇದೆ ಅಂತ ಹೇಳಿದ್ರು. ನನಗಿದೆ ಫಸ್ಟ್ ಗೊತ್ತಾಗಿದೆ ಹೋಟ್ಲು ಇತ್ತೆ ಅಂತ. ಎಲ್ಲೂ ಹೋಟ್ಲು ಇಲ್ಲ. ಆನ್ ದ ವೇ ಎಲ್ಲನ ಊಟ ಮಾಡಿಸ್ಕೊ ಬರಬೇಕಾಗಿತ್ತು ಅನಿಸುತ್ತೆ. ಲೇಟಾಗಿತ್ತಲ್ಲ, 1 ಗಂಟೆ ತೋರಿಸ್ತಿತ್ತು ರೀಚಿಂಗ್ ಟೈಮು. ಕರೆಕ್ಟಾಗಿ 1 ಗಂಟೆಗೆ ರೀಚ್ ಆಗಿ ಅವ್ರನ್ನ ಕಲ್ಲತ್ಗಿರಿಗೆ ಬಿಟ್ಟು ನಾನು ಅಲ್ಲೇ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿಂದ ಬಂದರು ಸೀದಾ ಇಲ್ಲಿ ಮೇಲ್ಗಡೆ ಕರ್ಕೊಂಬಂದೆ. ಈಗ ಜೀಪ್ ರೈಡೆಲ್ಲ ಮುಗಿಸ್ಕೊ ಬಂದಮೇಲೆ ಸೀದಾ ಕೆಳಗಡೆ ಕರ್ಕೊಂಡೋಗ್ಬೇಕು. ಕೆಳಗಡೆ ಕರ್ಕೊಂಡೋಗಿ ಊಟ ಮಾಡಿಸಿ ಆಮೇಲೆ ರೂಮಿಗೆ ಬಿಟ್ಟರೆ ಮುಗೀತು. ಇವತ್ತು ನೈಟ್ ಅಲ್ಲೇ ಸ್ಟೇ ಆಗ್ತಾರೆ. ಮತ್ತು ನಾಳೆ ಮಾರ್ನಿಂಗ್ ಬೆಳಗ್ಗೆ ಎದ್ದು ಕರ್ಕೊಂಡೋಗ್ಬೇಕು ಮುಳ್ಳಯ್ಯನಗಿರಿ ಕಡೆ. ನೋಡೋಣ ಗೈಸ್, ಏನಿಲ್ಲ. ಇನ್ನೊಂದು ಗೈಸ್, ಇದು ಕಸ್ಟಮರ್ಗೆ ನಾನು ಹೇಳೋದು ಏನಿಲ್ಲ.
ಹೊರಗಡೆ ಕರ್ಕೊಬಂದಾಗ ಡ್ರೈವರ್ನ ಅಟ್ಲೀಸ್ಟ್ ಊಟ ಮಾಡಿದ್ರಣ ಅಂತ ಆದರೂ ಕೇಳ್ರಿ, ಪರವಾಗಿಲ್ಲ. ಏನಿಲ್ಲ, ಕೆಲವೊಬ್ಬರು ಏನು ಅಂದ್ರೆ ಏನೂ ಮಾತಾಡ್ಸಲ್ಲ. ಆದರೆ ಡ್ರೈವರು ಒಪಿನಿಯನ್ ಹೆಂಗಿರುತ್ತೆ ಅನಿಸುತ್ತೆ, ಹೆಂಗಿರುತ್ತೆ ಎಲ್ಲ ಡ್ರೈವರು ಯೋಚನೆ ಮಾಡೋದು ಇದನ್ನೇ. ಕಸ್ಟಮರ್ ನಮ್ಮನ್ನು ಕೇಳ್ತಾರ ಕೇಳೋದು, ಇಲ್ಲ ಕರೀಲ್ವಾ, ಈ ಥರ ಯೋಚನೆ ಮಾಡ್ತಾರೆ. ಏನಕ್ಕೆ ಯೋಚನೆ ಮಾಡ್ತಾರೆ ಅಂದರೆ, ಜೊತೆಲೇ ಬರ್ತಾರಲ್ವಾ, ಡ್ರೈವರ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದೊಂದು ಇರುತ್ತಲ್ಲ, ಅದು ಕೇಳ್ತಾ ಇರೋದು. ಉಂಡ್ರ ಏನೂ ಬೇಕಾಗಿಲ್ಲ ಅವ್ರಿಗೆ, ಹೋಗ್ತಾರೆ ಬರ್ತಾರೆ. ಈಗ ಅವ್ರನ್ನ ಸೇಫಾಗಿ ಕರ್ಕೊಂಡೋಗಿ ಬಿಡ್ತಾರೆ, ಸೇಫಾಗಿ ಕರ್ಕೊಬರ್ತಾರೆ ಅಂದರೆ ಡ್ರೈವರ್ ಇರ್ತಾನೆ. ಅವ್ರನ್ನೊಂದು ಮಾತು ವಿಚಾರಿಸ್ಕೊಳ್ಳೋದು ಕಷ್ಟ ಅಂದರೆ ಹೆಂಗೆ ಹೇಳ್ರಿ. ಅದೊಂದಷ್ಟೇ ಇದು ಕಸ್ಟಮರ್ಸ್ಗೆ ಅಂತ ಹೇಳೋದು ಇಷ್ಟೇ ನಾನು ಹೇಳೋದು. ನನಗಿದು ಹೇಳ್ಬೇಕು ಅನ್ನಿಸ್ತು, ಯಾಕೆಂದರೆ ಬೆಳಗ್ಗೆ ನನಗೂ ಹಿಂಗೆ ಆಯಿತು. ಆಮೇಲೆ ಲಾಸ್ಟಲ್ಲಿ ಪಾಪ ಕೇಳಿದ್ರು, ಅವ್ರು ಊಟ ಮಾಡೋದು ನೀವು ತಿಂಡಿ ತಿಂದ್ರಾ ಅಂತ ಕೇಳಿದ್ರು. ಬಿಡ್ರಿ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಕಸ್ಟಮರ್ ಇರ್ತಾರೆ ಗೈಸ್, ಚಿಂದಂಥವ್ರು ಇರ್ತಾರೆ, ಜೊತೆಲೇ ಬಿಡೋದೇ ಇಲ್ಲ. ಅಂದರೆ ಅವ್ರು ಹೋಟ್ಲಿಗೆ ಹೋಗ್ಬೇಕಾದ್ರೆ ಬಿಡೋದೇ ಇಲ್ಲ, ಬಾರೋಣ ಅಂತ ಕರ್ಕೊಂಡು ಹೋಗ್ತಾರೆ. ಕೆಲವೊಬ್ರು ಇದ್ದಾರೆ, ತುಂಬ ಒಳ್ಳೆಯವರು ಇದ್ದಾರೆ. ನಾನು ಬಂದಿರೋದು AC ಡ್ಯೂಟಿ. ನಾನು ವಿಡಿಯೋ ಮಾಡ್ತಾಯಿದ್ದೆ ಫ್ರಂಟ್ ರೋಡು. ಅವು ಚಿಕ್ಕ ಹುಡುಗ ಗಾಡೀಲಿ ಒಬ್ಬ ಚಿಕ್ಕ ಹುಡುಗ ಬಂದಿದ್ದಾನೆ. ಅವನು ಹೇಳ್ದ, ಯು ಆರ್ ಬ್ಲಾಗಿಂಗ್ ಅಂತ ಕೇಳಿದ್ರು. ನಾನು ಇಲ್ಲ, ಸುಮ್ಮನೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದೆ. ಗೈಸ್, ಇನ್ನೊಂದೇನೆಂದರೆ, ನಾನು ಇಲ್ಲಿ ಕೆಮ್ಮಣ್ಣಗುಂಡಿಗೆ ಬಂದಿದ್ದೀನಿ. ಕೆಮ್ಮಣ್ಣಗುಂಡಿಗೆ ಸುಮಾರು ಒಂದು ಎಷ್ಟು ವರ್ಷ ಆಗಿರ್ಬೋದು, ಒಂದು 7 ವರ್ಷ ಹಿಂದೆ ಬಂದಿರೋದು. ಅಂದರೆ 7 ವರ್ಷ ಹಿಂದೆ, 7-8 ವರ್ಷ ಹಿಂದೆ ಅನಿಸುತ್ತೆ. 7-8 ವರ್ಷ ಹಿಂದೆ ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಒಂದು ಕಾರಲ್ಲಿ ಬಂದಿದ್ದು. ಯಾವ ಥರ ಅಂದರೆ ರೆಂಟ್ ಕಾರ್ ಇಸ್ಕೊಂಡಿದ್ದು. ರೆಂಟ್ ಕಾರ್ ಇಸ್ಕೊಂಬಂದು ಪೋಲೋ GT ಅಂತ ಒಂದು ಕಾರ್ ಹೆಸರು ಪೋಲೋ GT. 5 ಜನ ಫ್ರೆಂಡ್ಸ್ ಬಂದಿದ್ದು. ಅವಾಗ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ತುಂಬ ಡಿಫ್ರೆಂಟ್ ಐತೆ. ಅವಾಗ ನಾವೆಲ್ಲ ಫ್ರೆಂಡ್ಸು ಸೇರಿ ದುಡ್ಡು ಹಾಕ್ಬಿಟ್ಟು ಆ ಕಾರ್ ಇಸ್ಕೊಂಡು ಬಂದಿದ್ದು. ನನಗೆ ಅವಾಗ ಡ್ರೈವಿಂಗ್ ಬರ್ತಿತ್ತು, ಅಂದರೆ ಅಷ್ಟು ನೀಟಾಗಿ ಬರ್ತಿರಲಿಲ್ಲ. ಅವಾಗ ನಮ್ಮ ಹುಡುಗ ಯಶವಂತ್ ಅಂತ ಒಬ್ಬ ಇದ್ದ, ಅವನೊಬ್ಬನೇ ಓಡಿಸ್ತಾ ಇದ್ದಿದ್ದು ಕಾರ್ನ. ಅವನೊಬ್ಬನೇ ಕರ್ಕೊಂಡು ಹೋಗಿದ್ದ. ಅಷ್ಟು ಇದಿರಲಿಲ್ಲ, ಅಷ್ಟು ನನಗೆ ಅಂದರೆ ಇತ್ತು, ಡ್ರೈವಿಂಗ್ ಹುಚ್ಚಿತ್ತು, ಡ್ರೈವಿಂಗು ಬರ್ತಾಯಿತ್ತು. ಅಂದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಏನು ಇರಲಿಲ್ಲ ಆ ಟೈಮಲ್ಲಿ ನನಗೆ. ಅದರಿಂದ ಹೇಳ್ಬಿಟ್ಟು ಅವನೇ ಕರ್ಕೊಂಡು ಹೋಗಿದ್ದ. ಇವತ್ತು ಅದೇ ರೋಡಲ್ಲಿ, ಈಗ ಆ ರೋಡ್ನ ಹಾಕ್ತೀನಿ ನೋಡ್ರಿ, ಅದು ಬೇಕಾದ್ರೆ ನಿಮಗೆ ಈಗ ವಿಡಿಯೋ ಮಾಡ್ಕೊಬಂದೆ ಬರ್ಬೇಕಾರೆ. ಅದೇ ರೋಡಲ್ಲಿ ನಾನು ಇವತ್ತು ಕಸ್ಟಮರ್ನ ಕರ್ಕೊಬಂದಿದ್ದೀನಿ. ಎಲ್ಲೈತೆ ನೋಡ್ರಿ ಇದನ್ನು ಇಲ್ಲಿಗೆ. ಅವತ್ತು ನಾನು ನಮ್ಮ ಹುಡುಗರು ಒಂದು 5 ಜನ ಎಂಜಾಯ್ ಮಾಡೋಕ್ಕೆ ಅಂತ ಬಂದಿದ್ದು ಚಿಕ್ಕಮಂಗ್ಳೂರಿಗೆ 2 ಡೇಸ್ ಟ್ರಿಪ್ಪು. ಆದರೆ ಇವತ್ತು ಎಲ್ಲಿದೆ ನೋಡ್ರಿ, ನಾನೇ ಎಂಜಾಯ್ ಮಾಡ್ಸೋಕ್ಕೆ ಕರ್ಕೊಂಬಂದಿದ್ದೀನಿ ಕಸ್ಟಮರ್ನ. ಸೇಮ್ ರೋಡು, ಏನೂ ಡಿಫ್ರೆಂಟ್ ಇಲ್ಲ. ಆದರೆ ಕೆಮ್ಮಣ್ಣಗುಂಡಿಗೆ ಇವತ್ತೇ ಫಸ್ಟ್ ಬಂದಿರೋದು. ನಾನು ಚಿಕ್ಕಮಂಗ್ಳೂರು ತುಂಬ ಡ್ಯೂಟಿ ಮಾಡಿದ್ದೀನಿ. ಕೆಮ್ಮಣ್ಣಗುಂಡಿ ಜೀಪ್ ರೈಡ್ಗೆಲ್ಲ ಇವತ್ತೇ ಫಸ್ಟ್ ಬಂದಿರೋದು ಇಲ್ಲಿಗೆ ಮೇಲ್ಗಡೆಗೆ. ಗೊತ್ತಿತ್ತು ಇಲ್ಲ ಐತೆ ಅನ್ನೋದು, ಆದರೆ ನಾನು ಇವತ್ತೇ ಫಸ್ಟ್ ಬಂದಿರೋದು ಇಲ್ಲಿಗೆ. ಅಷ್ಟೇ ಗೈಸ್, ಇನ್ನೇನಿಲ್ಲ ವಿಷಯ. ಇನ್ನೇನಾದ್ರೂ ಹೇಳಬೇಕು ಅಂತಿದ್ರೆ ಹೇಳ್ತೀನಿ ನಾನೇನೆ. ದಯವಿಟ್ಟು ನೀವು ಒಂಚೂರು ಕಮೆಂಟ್ ಒಂಚೂರು ಹಾಕಬೇಕು, ಯಾವ ಥರ ವ್ಲಾಗ್ ಬೇಕು ನಿಮಗೆ. ಆ ಥರ ವ್ಲಾಗ್ನ ನಾನು ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ. ನನ್ನ ಕೈಯಲ್ಲಿ ಎಷ್ಟು ಎಫೆಕ್ಟ್ ಆಗಬೇಕೋ ಅಷ್ಟು ಎಫೆಕ್ಟ್ 100% ಎಫೆಕ್ಟು ನಾನು ಹಾಕ್ತೀನಿ. ದಯವಿಟ್ಟು ಯಾವ ಥರ ಬೇಕು ಅನ್ನೋದನ್ನ ಒಂಚೂರು ಹೇಳಿ ಸಾಕು ನನಗೆ. ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಅದ್ರ ಮುಖಾಂತರ ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಿಲ್ಲ ಇಷ್ಟೇ. ಇದನ್ನು ಎಂಡ್ ಮಾಡೋದು ನಾನು ಅಲ್ಲಿಗೆ ಹೋದ್ಮೇಲೆ ಎಂಡ್ ಮಾಡ್ತೀನಿ. ಅಂದರೆ ಇವ್ರನ್ನ ಊಟ ಮಾಡಿಸಿ ಸ್ಟೇಗೆ ಕರ್ಕೊಂಡೋಗಿ ಬಿಟ್ಮೇಲೆ ಎಂಡ್ ಮಾಡ್ತೀನಿ ಈ ವ್ಲಾಗ್ನ. ಗೈಸ್, ಎದ್ದು 1:30 ಬಿಟ್ಟಿದ್ದವರು, 1:30ಗೆ ಬಿಟ್ಟಿದ್ದವ್ರನ್ನ, 1:30 ಅನಿಸುತ್ತೆ, 1:30ಗೆ ಬಿಟ್ಟಿದ್ದು. ಇನ್ನೂ ಬಂದಿಲ್ಲ ಅವರು. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ. 5 ಗಂಟೆ ಆಗೋಯ್ತು ಆಲ್ರೆಡಿ. ಟೀ ಕುಡಿಯೋಣ ಅಂದ್ಬಿಟ್ಟು ಬಂದಿದ್ದೀನಿ. ಬಂದೆ. ನೆಟ್ವರ್ಕು ಇರಲಿಲ್ಲ, ಎಷ್ಟು ಫೋನ್ ಬಂದವೋ ಏನು ಅಂತ ಒಂದೂ ಗೊತ್ತಿಲ್ಲ. ನೆಟ್ವರ್ಕ್ ಅಂತೂ 1:30ಇಂದ ಈಗ 5 ಗಂಟೆ ಆಗೈತೆ, ಇಲ್ಲಿವರೆಗೂ ಒಂದೇ 1.2 ನೆಟ್ವರ್ಕ್ ಇಲ್ಲ. ಇವಾಗ ಜಸ್ಟ್ ಇಲ್ಲಿ ವೈಫೈ ಕನೆಕ್ಟ್ ಮಾಡಿದೆ. ಮನೆಯಿಂದ ಕಾಲ್ ಮಾಡಿದರು, ಕಾಲ್ ಪಿಕ್ ಮಾಡಿಲ್ಲ. ನೆಟ್ವರ್ಕ್ ಅಂತೂ ಒಂಚೂರು ಇಲ್ಲ. ಅವ್ರು ಇನ್ನೂ ಬರೋ ಗಂಟೆ ವೆಯ್ಟ್ ಮಾಡಬೇಕು. ನೋಡೋಣ ಇರಿ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಅಪ್ಡೇಟ್ ಮಾಡ್ತೀನಿ. 1:30ಗೆ ಬಿಟ್ಟವ್ರು, 5 ಗಂಟೆ ಆದರೂ ಇನ್ನೂ ಬಂದಿಲ್ಲ. ನೋಡೋಣ ಗೈಸ್ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಗೈಸ್ ಫೈನಲಿ ಎಲ್ಲ ಬಂದ್ರಿ, ಈಗ ಹೊರಡಬೇಕು. ನೋಡ್ರಿ, ಇವರು ಪ್ರಜ್ವಣ್ಣವ್ರ ಗಾಡಿ ಡ್ರೈವರ್ ಸಿಕ್ಕವ್ರೆ. ಹಾಯ್ ಮಾಡ್ರಿ ಬ್ರಾ. ಅವ್ರು ಇನ್ನೊಬ್ರು ಹೋಗ್ಬಿಟ್ಟವ್ರೆ. ಹೋದ್ರ ಅವರು ಹೊರಟೋದ್ರು ಪಾಪ. ಅವರೇ ಕಂಡಿದ್ದು ಬ್ಲಾಗರ್ ಅಂತ ಪಾಪ ಹೊರಟೋದ್ರು ಅವರು. ನೋಡಿರಿ, ಅವ್ರನ್ನ ಕರ್ಕೊಂಡು ರೂಮ್ ಹತ್ರ ಬಿಟ್ಬಿಟ್ಟು ಸಿಗ್ತೀನಿ. ಗೈಸ್ ಈಗ ಜಸ್ಟು ನಾನು ಲೊಕೇಶನ್ ರೀಚ್ ಆದೆ. ರೂಮ್ ಮಾಡಿದ್ದಾರೆ. ರೂಮ್ ಯಾವುದು ಅಂದರೆ ಇದೇ ರೂಮ್ ಮಾಡಿರೋದು.
ಇದೇನೋ ಹೆಸರು ಇದೆ ನನಗೂ ಗೊತ್ತಾಗ್ತಿಲ್ಲ. ಸರೂಸ್ ಅಂತನೋ ಇದೆ. ಹಾಂ, ಸರೂಸ್ ಇನ್ ಅಂತನೋ ಇದೆ. ನನ್ನ ಗಾಡಿ ಇಲ್ಲಿ ನಿಂತಿದೆ. ಲೊಕೇಶನ್ ರೀಚ್ ಆಗಿದ್ದೀನಿ. ಏನಿದ್ರು ಬೆಳಗ್ಗೆ 6 ಗಂಟೆಗೆ ಪಿಕಪ್ ಇರೋದು. ಹೋಗಿ ಊಟ ಗೀಟ ಮಾಡ್ಕೊಬರ್ಬೇಕು. ಇಲ್ಲೇ ಫಾಸ್ಟ್ ಫುಡ್ ಏನೋ ಐತೆ, ನೋಡೋಣ. ಹೋಗಿ ಏನೋ ಬರಬೇಕು. ಇವತ್ತು ಸೋಮವಾರ ಬೇರೆ ಗೈಸ್, ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ. ಸೋಮವಾರ ತಿನ್ನಲ್ಲ, ಗುರುವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ, 3 ದಿವಸ ಮಾತ್ರ ತಿನ್ನಲ್ಲ, ಇನ್ನೆಲ್ಲ ದಿವಸನೂ ತಿಂತೀನಿ ಗೈಸ್. ಇನ್ನೂ ಒಂದು ಸ್ವಲ್ಪ ಶೈ ಫೀಲಿಂಗ್ ಐತೆ, ಏಕೆಂದರೆ ಈಗ ಜನರ ಮುಂದೆ ಮಾತಾಡೋಕ್ಕೆಲ್ಲ ಆಗ್ತಿಲ್ಲ. ನೋಡೋಣ ಗೈಸ್, ಹೋಗ್ತಾ ಹೋಗ್ತಾ ಅದು ಬರುತ್ತೆ. ಊಟ ಮಾಡಬೇಕು. ಹೊಟ್ಟೆ ಹಸಿತೈತೆ, ಸಿಕ್ಕಾಬಿಟ್ಟು ಹೊಟ್ಟೆ ಹಸಿತೈತೆ. ಮಧ್ಯಾಹ್ನ ಏನೂ ತಿಂದಿಲ್ಲ. ಮಧ್ಯಾಹ್ನ 1:30 ಮಲ್ಕೊಂಡವನು 4:15 ಎಚ್ಚರ ಆಗೈತೆ. ಇನ್ನೂ ಕಸ್ಟಮರ್ ಬಂದಿರಲಿಲ್ಲ. ಅವರೆಲ್ಲ ಊಟ ಎಲ್ಲಿ ಮಾಡಿದ್ರು ಏನೋ ಗೊತ್ತಿಲ್ಲ ನನಗೂ. ಒಟ್ಟಿನಲ್ಲಿ ಇವಾಗ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಅವ್ರಿಗೆಲ್ಲ ಹೋಟ್ಲು ಬಂದು ಇಲ್ಲೇ ಹಿಂದೆಗಡೆನೇ ಐತೆ ಹೋಟ್ಲು. ಹೋಟ್ಲ್ ಐತೆ, ತಲೆ ಕೆಡ್ಸ್ಕೊಳಂಗೆ ಏನಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀನಿ. ಇನ್ಮೇಲೆ ಡೈಲಿ ಬ್ಲಾಗ್ಸ್ ಬರ್ತಾ ಹೋಗುತ್ತೆ. ನಾನೇ ಎಡಿಟ್ ಮಾಡಿ ಪ್ರಯತ್ನ ಪಡ್ತೀನಿ. ಅದಕ್ಕೆ ಅಂತಲೇ 1 ಅವರ್ ಎತ್ತಿಕ್ಬಿಡ್ತೀನಿ. ಎಡಿಟ್ ಮಾಡೋಕ್ಕೆ ಅಂತಲೇ 1 ಅವರ್ ಎತ್ತಿಕ್ಬಿಡ್ತೀನಿ. ಅಂದರೆ ನಂದು ಒಂದು ಸ್ವಲ್ಪ ಟೈಮ್ ಟೇಬಲ್ ಹಾಕೊಳ್ಳೋದಿದೆ. ಈ ಟೈಮಲ್ಲಿ ಹಿಂಗೆ ಮಾಡಬೇಕು, ಈ ಟೈಮಲ್ಲಿ ಇದು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡೋದಿದೆ. ಇವತ್ತು ನೈಟು ಬ್ಲಾಗ್ ಎಡಿಟ್ ಮಾಡೇ ಮಾಡ್ತೀನಿ. ನಾಳೆ ಸಂಜೆ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್. ನಾಳೆ ಸಂಜೆ ಈ ಬ್ಲಾಗ್ ಅಪ್ಲೋಡ್ ಆಗುತ್ತೆ. ವೆಯ್ಟ್ ಮಾಡಿ ನೋಡಿ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್. ಈ ಬ್ಲಾಗ್ನಲ್ಲಿ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.